ಯಾಕಂದ್ರೆ ಇವಾಗ ಹಳ್ಳಿಲಿ ಏನು ಅವ್ರಿಗೆ ಬಿಸ್ನೆಸ್ ಮಾಡೋ ಐಡಿಯಾ ಇರಲ್ಲ. ಹೇಗ್ ಮಾಡೋದು ಏನು ಅಂತ. ದಿನಕ್ಕೆ ಏನಿಲ್ಲ ಅಂದ್ರೂ ಒಂದ್ 20-30 ಜನ ಇವರು ಕ್ಲಾಸ್ಗೆ ಹೋಗಿ ಕಲ್ತಿ ಮಾಡ್ತಿರೋದು. ಸುಮ್ನೆ ಅವರು ಎಲ್ಲೋ ನೋಡ್ಕೊಂಡು ಎಲ್ಲೋ ಮಾಡ್ತಿಲ್ಲ. ಕ್ಲಾಸ್ಗೆ ಹೋಗಿ ಕಲ್ತಿ ಮಾಡ್ತಿರೋದು. ಇದು ನೋಡಿ ಯಾವ್ದು ಮೆತ್ತಿಗೆ ಪಿಚ್ ಪಿಚ್ ಅನ್ನೋದು ಅವೆಲ್ಲ ಏನೂ ಇಲ್ಲ. ಗಟ್ಟಿಗೆ ಚೆನ್ನಾಗಿದೆ. ಕ್ಲಾಸ್ಗೆ ಹೋಗಿ ಅವರು ಸರ್ಟಿಫಿಕೇಟ್ ತಗೊಂಡು ಮಾಡ್ತಿರೋದು. ಯಾವುದೇ ಆಗ್ಲಿ ಸುಮ್ನೆ ಮಾಡಕ್ಕಾಗಲ್ಲ. ನಾನು ಅಷ್ಟೇ FSSC ಕೋಡ್ ತಗೊಂಡು ಎಲ್ಲ ಆದ್ಮೇಲೆ ನಾನು ಪ್ರಾಡಕ್ಟ್ ಶುರು ಮಾಡಿದ್ದು. ತುಂಬಾ ರಿಸಲ್ಟ್ ಕೊಡ್ತಾ ಇದೆ. ಹಾಗೆ ಇವ್ರ ಸೋಪು ಅಷ್ಟೇ ಅವರು ತುಂಬಾ ಒಳ್ಳೆ ರಿವ್ಯೂ ಇದೆ. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಮಾಡ್ತಿರೋ ಪ್ರಾಡಕ್ಟ್ ಎಲ್ರಿಗೂ ಗೊತ್ತು. ಸ್ಪೆಷಲ್ ಗ್ರೀನ್ ಟೀ, ರಾಗಿ ಅಂಬ್ಲಿ, ಫೇಸ್ ವಾಶ್ ಪೌಡರು, ಕಷಾಯ ಪುಡಿ, ವೇಟ್ ಲಾಸ್ ಪುಡಿ, ಬಾರ್ಲಿ ಗಂಜಿ, ಮೆಂತೆ ಹಿಟ್ಟು, ಇನ್ನು ಹೆಸರು ಕಾಳು ಜ್ಯೂಸು. ತುಂಬಾ 9 ಐಟಮ್ ಮಾಡ್ತಾ ಇದ್ದೀನಿ. ನನಗೊಂದು ನಿಮಿಷನೂ ಟೈಮ್ ಸಿಗ್ತಾ ಇಲ್ಲ. ಈ ವಿಡಿಯೋ ಯಾಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈಗ ನಂದು ಇಷ್ಟು ದಿನ ನನ್ನ ತುಂಬಾ ಜನ ಕೇಳ್ತಾ ಇದ್ರು. ಈ ಪಾರ್ಲರ್ ಆಗಿರ್ಬೋದು, ಅವರೇ ಸ್ವಂತ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವರು ದೊಡ್ಡ ಸ್ಕೇಲಲ್ಲಿ ಇಬ್ಬರು ಕೊಡ್ತಾ ಇದ್ದೀನಿ ನಾನು. ಬೆಳಗಾವಿಲಿ ಒಂದು, ಚಿತ್ರದುರ್ಗಕ್ಕೆ ಒಂದು ಕೊಡ್ತಾ ಇದ್ದೀನಿ. ನನ್ನ ಹೆಸರಿಲ್ದೆ, ನಂದು ಪ್ರಾಡಕ್ಟ್ ಏನು ಹೆಸರಿರಲ್ಲ. ನಾನು ಈ ತರ ಯಾವುದು ಪ್ಯಾಕಿಂಗ್ ಮಾಡಲ್ಲ. ನಾನು ಬಲ್ಕ್ ಆಗಿ ಇಷ್ಟು kg ಅಂತ ಕೊಡ್ತೀನಿ. ಮಿನಿಮಮ್ 10 kg ತಗೊಳ್ಬೇಕು, ಅದ್ರ ಕಡಿಮೆ ಕೊಡಲ್ಲ. ನಾನಿವಾಗ ಅವರಿಬ್ರು ಕೊಡ್ತಾ ಇರೋದು, ಚಿತ್ರದುರ್ಗಗೆ ಬೆಳಗಾವಿಗೆ ಕೊಡ್ತಾ ಇರೋದು 25 kg ತಗೊಳ್ತಾ ಇದ್ದಾರೆ ಅವರು. ಅವ್ರದ್ದು ದೊಡ್ಡ ಸ್ಕೇಲಲ್ಲಿ ಫ್ಯಾಕ್ಟ್ರಿ ನಡೆಸ್ತಾ ಇರೋದು. ಅವ್ರು ಏನ್ ಮಾಡ್ತಾರೆ, ಹಳ್ಳಿಲಿ ಈ ಮನೇಲಿ ಉಪ್ಪಿನಕಾಯಿ ಮಾಡೋರು, ಹಪ್ಳ ಮಾಡೋರು ಇರ್ತಾರೆ. ಅವ್ರ ಹತ್ರ ತಗೊಂಡು ಅವ್ರದ್ದು ಹೆಸರು ಹಾಕೊಂಡು ಒಬ್ರು ಜನಕ್ಕೆ, ಹೆಣ್ಮಕ್ಳಿಗೂ, ಯಾಕಂದ್ರೆ ಇವಾಗ ಹಳ್ಳಿಲಿ ಏನು ಅವ್ರಿಗೆ ಬಿಸ್ನೆಸ್ ಮಾಡೋ ಐಡಿಯಾ ಇರಲ್ಲ. ಹೇಗ್ ಮಾಡೋದು ಏನು ಅಂತ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಅವ್ರ ಹತ್ರ ತಗೊಂಡು ಇವ್ರದ್ದು ಬ್ರ್ಯಾಂಡ್ ಹಾಕೊಂಡು ಮಾಡ್ತಿದ್ದಾರೆ. ಅವ್ರು ಯಾರು ಏನು ಅಂತ ನಾನು ಹೇಳಲ್ಲ, ದಯವಿಟ್ಟು ಕೇಳಬೇಡಿ, ಅವ್ರು ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಈಗ ನನಗೆ 2 ಕಡೆಯಿಂದ, ನನಗೆ ಒಂದು ಹೊಸೂರು ಮತ್ತೆ ಇನ್ನೊಂದು ಬೇರೆ ಕಡೆಯಿಂದ ಪಾರ್ಲರ್ ಅವರು ನನಗೆ ಫೇಸ್ ಆಯಿಲು, ಫೇಸ್ ಪೌಡರು ನನಗೆ ಕೊಡಿ, ನಮ್ದು ಹೆಸರು ಹಾಕೊಂಡು ನಾವು ಮಾರ್ತೀವಿ ಅಂತ ಹೇಳಿದ್ದಾರೆ. ನಾನು ಇವಾಗ ಇನ್ನು ಆ ಥರ ಶುರು ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ನಿಮ್ಮದೇ ಹೆಸರು ಹಾಕ್ಕೊಂಡು ಮಾಡಂಗಿದ್ರೆ ನಾನು ಅದೇ ಕ್ವಾಲಿಟಿಲಿ ನಾನು ಕೊಡ್ತೀನಿ. ಆದರೆ 10 kg ಮಿನಿಮಮ್ ತಗೊಳ್ಬೇಕಾಗತ್ತೆ. ಮತ್ತೆ ಇವಾಗ ಯಾಕೆ ವಿಷಯಕ್ಕೆ ಬಂದೆ ಅಂತಂದ್ರೆ, ನನಗೆ ತುಂಬಾ ಜನ ಕೇಳ್ತಾ ಇದ್ದೀರಾ, ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ದೀರಾ, ನಮ್ಗೆ ಸೋಪ್ ಬೇಕು ಅಂತ. ತುಂಬಾ ಜನ ಬಂದು ನಂದು ವಾಟ್ಸಪ್ಪಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 20-30 ಜನ ನನಗೆ ಸೋಪ್ ಬೇಕು ಅಂತಿದ್ದಾರೆ. ನನಗೆ 1 ನಿಮಿಷನೂ ಟೈಮ್ ಇಲ್ಲ. ಯಾಕಂದ್ರೆ ನನ್ನ ಪ್ರಾಡಕ್ಟ್ ಮಾಡಿ, ಯೂಟ್ಯೂಬ್ ಮಾಡಿ, ಇನ್ಸ್ಟಾಗ್ರಾಮ್ ಮಾಡಿ, ಇದೆ ನನಗೆ ಕೆಲಸ ಸರಿಯಾಗಿ ಹೋಗ್ತಾ ಇದೆ. ಹಾಗಾಗಿ ನೋಡಿ, ನ್ಯಾಚುರಲ್ ಬಬಲ್ಸ್ ಅನ್ನೋರ್ದು ಸೋಪ್ನ ಇವತ್ತು ನಾನು ತರಿಸ್ಕೊಂಡಿದ್ದೀನಿ. ನಾನು ತರಿಸ್ಕೊಂಡು ನಾನು ಯೂಸ್ ಮಾಡೋಣ ಅಂತ ಹೇಳಿ. ಅವ್ರದ್ದು ತುಂಬಾ ಒಳ್ಳೆ ರಿವ್ಯೂ ಇದೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಮತ್ತೆ ಅವರು ಪ್ರತಿಯೊಂದು ಮೈಸೂರಲ್ಲಿ ಪ್ರತಿಯೊಂದು ಆಯುರ್ವೇದ ಶಾಪಲ್ಲೂ ಅವ್ರದ್ದು ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ. ಕೆಲವೊಂದು ಒಂದು 8ರಿಂದ 10 ಅಂಗಡಿಲಿ ಅವ್ರದ್ದು ಆಯುರ್ವೇದ ಶಾಪಲ್ಲಿ ಅವ್ರ ಸೋಪು ಸೇಲ್ ಆಗ್ತಾ ಇದೆ. ಹಾಗಾದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿರ್ಬೋದು ಅಂತ ಹೇಳಿ. ಇದು ಚಾರ್ಕೋಲ್ ಅಂದ್ರೆ ಇದ್ದಿಲು ಸೊಪ್ಪು. ಇದ್ದಿಲು ನಿಮ್ಗೆ ಗೊತ್ತು, ನಮ್ಗೆ ಅವಾಗ ಬ್ರಷ್ ಮಾಡ್ತಾ ಇದ್ರು, ಹಲ್ಲುಜ್ಜಕ್ಕೆ ಉಪಯೋಗಿಸ್ತಾ ಇದ್ರು. ಬೆಳಗಾಗತ್ತೆ ಅಂತ. ಹಲ್ಲೇ ಬೆಳಗಾಗತ್ತೆ ಅಂದ್ರೆ ನಿಮ್ ಚರ್ಮ ಬೆಳಗಾಗಲ್ವಾ? ಸೋಪು ನನಗೆ ತುಂಬಾ ಜನ ಕೇಳಿದ್ರು, ನೀವು ಸೋಪ್ ಮಾಡಿ. ನಂಗೆ ನಿಜವಾಗ್ಲೂ ನಂಗೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಅವ್ರ ಸೋಪ್ನ ನಾನು ತರಿಸ್ಕೊಂಡಿದ್ದೀನಿ, ನ್ಯಾಚುರಲ್ ಬಬಲ್ಸ್ ಅಂತ ಹೇಳಿ. ಅವ್ರದ್ದು ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೋಪು, ಲಿಪ್ ಬಾಮು ಅವರೇ ಓನ್ ಆಗಿ ರೆಡಿ ಮಾಡ್ತಾ ಇರೋದು. ಇನ್ನು ತುಂಬಾ ಗಮ್ಮಂತಿದೆ. ನಾನು ಯಾಕಂದ್ರೆ ಯೂಸ್ ಮಾಡಿದ್ಮೇಲೆ ನಾನು ಇನ್ನೊಂದು ತಿಂಗಳು ಯಾವುದೇ ಆಗ್ಲಿ 1 ದಿವಸ 2 ದಿವಸದಲ್ಲಿ ಯಾವುದೂ ರಿಸಲ್ಟ್ ಸಿಗಲ್ಲ. ಕ್ರಮೇಣ ಸರಿ ಆಗುತ್ತೆ. ನಾನು 1 ತಿಂಗಳಾದ್ಮೇಲೆ ರಿಸಲ್ಟ್ ಹೇಗಿದೆ ಅಂತಾನು ಹೇಳ್ತೀನಿ. ಸ್ವಲ್ಪ ದಿವಸ, 1 ತಿಂಗಳಲ್ಲ, ಸ್ವಲ್ಪ ನನಗೆ ರಿಸಲ್ಟ್ ಸಿಕ್ಕಿದ ತಕ್ಷಣ ನಾನು 1 ವಾರದಲ್ಲೇ ಸಿಗ್ಬೋದು, 10 ದಿವಸದಲ್ಲೇ ಸಿಗ್ಬೋದು. ನಾನು ಹೇಳ್ತೀನಿ ಹೇಗೆ ಆಯ್ತು ಅಂತ ಹೇಳಿ. ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂ ತುಂಬಾ ಚೆನ್ನಾಗಿದೆ. ಅವ್ರದ್ದು ಚಾನಲ್ ಹೆಸರು ನಾನು ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅವ್ರ ನಂಬರ್ಗೆ ಹೋಗಿ ತಗೊಳ್ಳಿ. ನಾನು ಮಧ್ಯೆ ಯಾವುದೂ ಇಲ್ಲ. ನನ್ಗೆ ಇಷ್ಟ ಆಯ್ತು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ರಿವ್ಯೂನು ತುಂಬಾ ಚೆನ್ನಾಗಿದೆ. ಅವ್ರ ಹತ್ರ ತಗೊಂಡಿರೋರೆಲ್ಲ ಇವಾಗ ಬಲ್ಕ್ ಆಗಿ ಫಸ್ಟ್ 1 ತಗೊಳ್ತಾ ಇದ್ದಾರೆ, ಆಮೇಲೆ ಬಲ್ಕ್ ಆಗಿ ತಗೊಳ್ತಾ ಇದ್ದಾರೆ. ತುಂಬಾ ವೆರೈಟಿ ಸೋಪ್ ಇದೆ. ಈ ಪಪ್ಪಾಯ ಸೋಪ್ ಇರ್ಬೋದು, ಅಲೋವೆರಾ ಸೋಪು, ಹಾಗೆ ತುಂಬಾ
ಪ್ರಾಡಕ್ಟ್ ಇದೆ ಅವ್ರ ಹತ್ರ. ಸೋಪಲ್ಲೇ ತುಂಬಾ ವೆರೈಟಿ ಸೋಪ್ ಇದೆ. ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ಅವ್ರ ಹತ್ರ ಹೋಗಿ ಸೋಪು ಲಿಪ್ ಬಾಮು ನೀವು ತಗೊಳ್ಬೋದು. ಮಾಮೂಲಿ ನನ್ನ ನಂಬರ್ ಇರುತ್ತೆ. ನನ್ನ ನಂಬರಲ್ಲಿ ನಾನು ನನ್ನ ಪ್ರಾಡಕ್ಟು, ಆಮೇಲೆ ಇವಾಗ ಹೇಳಿದ್ನಲ್ಲ, ಯಾರಿಗಾದ್ರೂ ಬಲ್ಕ್ ಆಗಿ ಬೇಕು ಅಂತ ಅಂದ್ರೆ ನಾನು ವಾಟ್ಸಪ್ ನಂಬರ್ ಇರುತ್ತೆ. ಕಾಲ್ ಮಾಡಬೇಡಿ. ತುಂಬಾ ಜನ ಬಂದು ಕೇಳ್ತಾ ಇರ್ತೀರಾ, ಕಾಲ್ ಮಾಡೋದಕ್ಕೂ ನೀವು ಪಿಕ್ ಮಾಡಲಿಲ್ಲ, ಕಾಲ್ ಬರಲ್ಲ ಅದ್ರಲ್ಲಿ. ಅದು ಹಾಗಾಗಿ ಬರೀ ವಾಟ್ಸಪ್ ಮಾಡಿ. ಯಾರಿಗಾದ್ರೂ ಬಲ್ಕ್ ಆಗಿ ಬೇಕಂದ್ರೂ ನಾನು ಇನ್ಮೇಲೆ ಕೊಡಕ್ಕೆ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೆ ಸೋಪು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಜ್ಯೋತಿ ಅಂತ ಅವ್ರ ಹೆಸರು. ಅವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಅವ್ರ ಹತ್ರ ನೀವು ಸೋಪ್ ತಗೊಳ್ಳೋದು, ಲಿಪ್ ಬಾಮ್ ತಗೊಳ್ಳೋದಕ್ಕೆ ನೋಡಿ. ಯಾಕಂದ್ರೆ ನಮ್ಮ ಸ್ಕಿನ್ ಚೆನ್ನಾಗಿದ್ರೇನಲ್ಲ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋದ್ರೆ ಬಂದ್ರೆ, ಹಾಗಾಗಿ ಗಮ್ಮಂತಿರೋದಕ್ಕೆ ಇವಾಗಲೇ ಮುಖ ತೊಳಿಬೇಕು ಅಂತ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಎಲ್ರು ಹೇಳಿದ್ರಿ, ನಾನು ಒಂದು ವಿಡಿಯೋ ಮಾಡಿದ್ದೆ ಸೋಪಿಂದು. ಆ ಸೋಪ್ ಅದ್ರಲ್ಲಿ ತುಂಬಾ ಜನ ನಾವು ಮಾಡಿದ್ವು ಗಟ್ಟಿ ಆಗ್ಲಿಲ್ಲ ಅಂತ. ಇವರು ಕ್ಲಾಸ್ಗೆ ಹೋಗಿ ಕಲ್ತಿ ಮಾಡ್ತಿರೋದು. ಸುಮ್ಮನೆ ಅವರು ಎಲ್ಲೋ ನೋಡ್ಕೊಂಡು ಎಲ್ಲೋ ಮಾಡ್ತಿಲ್ಲ, ಕ್ಲಾಸ್ಗೆ ಹೋಗಿ ಕಲ್ತಿ ಮಾಡ್ತಿರೋದು. ಇದು ನೋಡಿ, ಯಾವುದು ಮೆತ್ತಿಗೆ ಪಿಚ್ ಅನ್ನೋದು ಅವೆಲ್ಲ ಏನೂ ಇಲ್ಲ. ಗಟ್ಟಿಗೆ ಚೆನ್ನಾಗಿದೆ. ಕ್ಲಾಸ್ಗೆ ಹೋಗಿ ಅವರು ಸರ್ಟಿಫಿಕೇಟ್ ತಗೊಂಡು ಮಾಡ್ತಿರೋದು. ಯಾವುದೇ ಆಗ್ಲಿ ಸುಮ್ಮನೆ ಮಾಡೋಕ್ಕಾಗಲ್ಲ. ನಾನು ಅಷ್ಟೇ SSC ಕೋಡ್ ತಗೊಂಡು ಎಲ್ಲ ಆದ್ಮೇಲೆ ನನ್ನ ಪ್ರಾಡಕ್ಟ್ ಶುರು ಮಾಡಿದ್ದು. ತುಂಬಾ ರಿಸಲ್ಟ್ ಕೊಡ್ತಾ ಇದೆ. ಹಾಗೆ ಇವ್ರ ಸೋಪು ಅಷ್ಟೇ, ಅವರು ತುಂಬಾ ಒಳ್ಳೆ ರಿವ್ಯೂ ಇದೆ. ಯಾರಿಗಾದ್ರೂ ಬೇಕು ಅಂದ್ರೆ ಇಲ್ಲಿ ಜ್ಯೋತಿ ಅಂತ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ಹೋಗಿ ನೀವು ಸೋಪು ಲಿಪ್ ಬಾಮ್ ಆರ್ಡರ್ ಕೊಡ್ಬೋದು. ನನ್ನ ನಂಬರ್ ಮಾಮೂಲಿ ಇರುತ್ತೆ. ಆ ನಂಬರಲ್ಲಿ ನೀವು ಬಂದು ನನ್ನ ಪ್ರಾಡಕ್ಟ್ಗೆ ವಾಟ್ಸಪ್ ಮಾಡ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.